ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯ 2026ರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಬದಲಾವಣೆಗಳೇನು, ಬದಲಾವಣೆಯಿಂದ ಪಾಸಿಟಿವ್ ಏನು ವಿಚಾರ ಆಗುತ್ತೆ, ನೆಗೆಟಿವ್ ಏನು ವಿಚಾರ ಆಗುತ್ತೆ, ಪಾಸಿಟಿವ್ ಆದರೆ ಅದರಿಂದ ಏನು ಲಾಭ, ನೆಗೆಟಿವ್ ಆದ್ರಿಂದ ಏನು ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದ್ರೆ, ಶನಿ ನಿಮ್ಮ ರಾಷ್ಟ್ರಾಧಿಪತಿ 2ನೇ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ನೆರವು ಸಿಗಲಿಕ್ಕೆ ಕಷ್ಟ ಇದೆ ಮತ್ತು ಆದಾಯದ ಮೂಲದಿಂದ ಬರ್ತಕ್ಕಂಥ ಲಾಭ ಸಿಗಲಿಕ್ಕಿಲ್ಲ. ಆರ್ಥಿಕ ಶಿಸ್ತು ಅನ್ನೋದು ತಮಗೆ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಮಾತಿನಿಂದನೇ ಎಲ್ಲ ಕೆಲಸವನ್ನು ಬಹಳ ಸುಲಭವಾಗಿ ನಡೆಸ್ತೀರಾ. 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಅವರ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಪ್ರಗತಿ ಆಗ್ಬೋದು, ವೃದ್ಧಿ ಮತ್ತು ಬುದ್ಧಿ ಮತ್ತು ಜ್ಞಾನಕ್ಕೋಸ್ಕರ ಈ ಒಂದು ರಾಶಿ ಸಂಪೂರ್ಣವಾಗಿ ಹೆಚ್ಚಿನ ಒಲವನ್ನು ನೀಡುತ್ತೆ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದರೆ, 3ನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನು ಆರ್ಥಿಕವಾಗಿ ಸದೃಢಪಡಿಸಲಿಕ್ಕೆ ನೋಡಿದ್ರೆ, 9ನೇ ಮನೆಯಲ್ಲಿರ್ತಕ್ಕಂಥ ಒಂದು ಕೇತು ನಿಮ್ಮನ್ನು ಆಧ್ಯಾತ್ಮಿಕ ಒಲವನ್ನು ಹೆಚ್ಚಿಸುವಂಥ ವ್ಯವಸ್ಥೆ ಆಗುತ್ತೆ. ಇನ್ನು ಮೊದಲನೇದಾಗಿ ಆರ್ಥಿಕ ವಿಚಾರ ಅಂತ ಬಂದರೆ, ಆರ್ಥಿಕ ವಿಚಾರದಲ್ಲಿ ಹಳೆಯ ಹೂಡಿಕೆಯಿಂದ ಲಾಭ ಕಂಡು ಕೂಡ ಉತ್ತಮ ಲಾಭವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ತಕ್ಕ ಮಟ್ಟಿನ ಲಾಭವನ್ನು ನೀವು ಕಾಣ್ಬೋದು. ಜೊತೆಗೆ ಯಾವುದಾದ್ರೂ ಪಾಲುದಾರಿಕೆ ಬಿಸ್ನೆಸ್ ಥರ ಮಾಡಬೇಕು ಅಂತ ನಿಮ್ಮನ್ನು ಕೊಡಿದ್ರೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬಿಡಿ. ಪಾಲುದಾರಿಕೆ ಬಿಸ್ನೆಸ್ಸಲ್ಲಿ ನಿಮಗೆ ಲಾಸ್ ಅನ್ನೋದು ಹೆಚ್ಚಾಗುತ್ತೆ. ತದನಂತರದಲ್ಲಿ ನೀವು ಮಾಡತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ಗಳಲ್ಲಿ ಲಾಭವನ್ನು ಅಪೇಕ್ಷೆ ಮಾಡ್ತಾ ಇದ್ದರೆ ಈ ತಿಂಗಳು ಯಾವುದೇ ಲಾಭವನ್ನು ಪಡೀಲಿಕ್ಕಾಗಲ್ಲ. ನಿಮ್ಮ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಸ್ವಲ್ಪ ಹೋಲ್ಡ್ ಮಾಡೋದು ಉತ್ತಮ. ಹಾಗೆ ಹಳೆಯ ಸಾಲಗಳಿಂದ ಮುಕ್ತ ಆಗಲಿಕ್ಕೆ ಈ ತಿಂಗಳು ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಹೇಗಾದರೂ ಮಾಡಿ ನಿಮ್ಮ ಹಳೆಯ ಸಾಲವನ್ನು ಈ ತಿಂಗಳು ನೀವೇನಾದರೂ ಮನ್ನಾ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಹೊಸ ಸಾಲಗಳು ಸೃಷ್ಟಿ ಆಗೋದಿಲ್ಲ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಶಿಸ್ತನ್ನು ನೀವು ಹೆಚ್ಚಾಗಿ ತೊಡಗಿಸ್ತೀರಾ. ಜೊತೆಗೆ ನಿಮ್ಮ ಒಂದು ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ನಿಮ್ಮದಾಗುತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರಿಂದ ಉತ್ತಮ ಪ್ರಶಂಸೆ ನೀವು ಪಡಿತೀರಾ. ಉದ್ಯೋಗವನ್ನು ಯಾರಾದರೂ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಮಧ್ಯಂತರ ಕಳೆದ ನಂತರ ನಿಮಗೆ ಉತ್ತಮ ಬಂಪರ್ ಆಫರ್ಗಳು ಬರಲಿಕ್ಕಿದೆ ಮತ್ತು ಉತ್ತಮ ಅವಕಾಶವನ್ನು ನೀವು ಗ್ರ್ಯಾಬ್ ಮಾಡ್ಬೋದಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಯಾರಾದರೂ ಇನ್ವೆಸ್ಟನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ನಿಮ್ಮ ಒಂದು ಗೋಡೌನ್ ಆಗ್ಬೋದು, ನಿಮ್ಮ ಅಂಗಡಿನ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ನೀವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಲ್ಲಿ ಹೇಳ್ಕೊಳ್ಳುವಂಥ ಲಾಭ ಇಲ್ಲದೇ ಇದ್ದರೂ ಕೂಡ ಬಿಸ್ನೆಸ್ಸನ್ನು ಎಕ್ಸ್ಪೆಂಡ್ ಮಾಡಿ ಅದರಿಂದ ಹೆಚ್ಚಿನ ಲಾಭವನ್ನು ತರುವಂಥ ವ್ಯವಸ್ಥೆ ನೀವು ಪ್ರಯತ್ನ ಮಾಡ್ತೀರಾ. ಆದರೆ ಈ ತಿಂಗಳು ಆ ಒಂದು ಎಲ್ಲ ಪ್ರಯತ್ನ ಕೂಡ ಒಂದು ಕತ್ತರೆಯನ್ನು ಹಾಕೋದು ತುಂಬ ಒಳ್ಳೆಯದು. ಯಾಕಂದರೆ ಈ ತಿಂಗಳು ನಿಮಗೆ ಬರ್ತಕ್ಕಂಥ ಲಾಭಗಳು ಹೆಚ್ಚಾಗಿ ಇರೋದಿಲ್ಲ. ಹೊಸ ಪಾಲುದಾರಿಕೆ ಸಂಸ್ಥೆ ಆಗ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಏನೋ ವ್ಯವಹಾರ ಮಾಡಬೇಕು ಅಂತ ಈ ತಿಂಗಳು ನೀವು ಮುಂದುವರೆದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬಿಡಿ. ಸಣ್ಣ ಪ್ರಮಾಣದ ಸಮಸ್ಯೆಗಳು ಎಚ್ಚರಾಗುತ್ತೆ. ತದನಂತರದಲ್ಲಿ ಸರ್ಕಾರಿ ಪರವಾನಗಿಗಳು ಈ ತಿಂಗಳು ನಿಮಗೆ ಸಿಗೋದಿಲ್ಲ. ನೀವು ಆಲ್ರೆಡಿ ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಹೊಸ ತಂತ್ರಗಾರಿಕೆಯನ್ನು ನೀವು ಇಂಟ್ರಡ್ಯೂಸ್ ಮಾಡೋದ್ರಿಂದ ನಿಮಗೆ ಇರ್ತಕ್ಕಂಥ ಗ್ರಾಹಕರ ಸಂಖ್ಯೆಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಪ್ರೀತಿ ವಿಚಾರದಲ್ಲಿ ಪ್ರೇಮಿಗಳ ನಡುವೆ ಇರತಕ್ಕಂಥ ಒಂದು ಸಂಬಂಧ ಗಟ್ಟಿಯಾಗುತ್ತೆ. ಅವ್ರ ನಡುವೆ ಇರತಕ್ಕಂಥ ಸಣ್ಣ ಪುಟ್ಟ ಕ್ಷುಲ್ಲಕ ವ್ಯವಸ್ಥೆಗಳು ಕೂಡ ದೂರ ಆಗುತ್ತೆ. ಜೊತೆಗೆ ದಂಪತಿಗಳ ನಡುವೆ ಇರತಕ್ಕಂಥ ಬಾಂಧವ್ಯ ಗಟ್ಟಿಯಾಗಿ ಅವರ ನಡುವೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತು ಅವಿವಾಹಿತರಿಗೆ ಕಂಕಣ ಬಲ ಈ ತಿಂಗಳು ಕೂಡಿ ಬರುತ್ತೆ. ಇನ್ನು ಕುಟುಂಬ ಬಗ್ಗೆ ನೋಡೋದಾದರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಜೊತೆಗೆ ಹೊಸ ವ್ಯಕ್ತಿಯ ಆಗಮನದಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಸಹೋದರ ಮತ್ತು ಸಹೋದರಿ ನಡುವೆ ಇರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಕಾಣುವಂಥ ಸಣ್ಣ ಪುಟ್ಟ ಸುಧಾರಣೆಗಳು ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶ ಇದ್ದರೂ ಕೂಡ ನಿಮ್ಮ ಆಹಾರ ಕ್ರಮದಿಂದ ನೀವು ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಆಹಾರ ಕ್ರಮದ ಬಗ್ಗೆ, ನಿಮ್ಮ ಕುಟುಂಬದ ಆಹಾರದ ಕ್ರಮದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ವಹಿಸಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ಸಣ್ಣ ಸರಳ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂಬ ಮೂಲ ಮಂತ್ರವನ್ನು 21 ಬಾರಿ ಅಥವಾ 101 ಬಾರಿ ಪಠನೆ ಮಾಡಬೇಕಾಗತ್ತೆ. ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಅಥವಾ ನಿರ್ಗತಿಕರಿಗೆ, ಬಡವರಿಗೆ ನಿಮ್ಮ ಕೈಲಾದಷ್ಟು ಧಾನ್ಯವನ್ನು ಅಂದರೆ ಅಕ್ಕಿಯನ್ನು, ಬೇಳೆಯನ್ನು ನೀವು ದಾನವಾಗಿ ನೀಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಖಿನ್ನತೆಗಳು ಮತ್ತು ಮಾಡ್ತಕ್ಕಂಥ ಕೆಲಸದ ಅಭಿವೃದ್ಧಿ ಅನ್ನೋದು ನಿಮಗೆ ಸಿಗುತ್ತೆ. ಖಿನ್ನತೆಗಳೆಲ್ಲ ದೂರ ಆಗಿ ಅಭಿವೃದ್ಧಿ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಜೊತೆಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಪೂರ್ಣ ಸಮಸ್ಯೆನ ಪರಿಹರಿಸ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.